ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ರಾಗಿ ಮುದ್ದೆ ಯಾವ ರೀತಿ ಮಾಡೋದಂತ ನೋಡೋಣ. ರಾಗಿ ಮುದ್ದೆ ಮಾಡೋಕ್ಕೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 2 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕಾಯಿಸಿದ್ದೀನಿ. ನೀರು ಕಾದ್ಮೇಲೆ ಅದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಅದಕ್ಕೆ 1 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ನಾವು 1 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ಮುದ್ದೆ ಮಾಡಬೇಕಾದ್ರೆ ಗಂಟು ಬರಲ್ಲ. ಸೊ ಹಾಗಾಗಿ ನಾನು 1 ಸ್ಪೂನು ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬಟ್ಲಷ್ಟು ಅನ್ನನ ಹಾಕ್ಕೊತಾ ಇದ್ದೀನಿ. ಅನ್ನ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಂಗೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ 1 ಬಟ್ಲಷ್ಟು ಅನ್ನ ಹಾಕ್ಕೊಂಡಿದ್ದೀನಿ. ಅನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಿದೆ. ನಾವು ಇವಾಗ ಹಿಟ್ಟು ಹಾಕ್ಕೊಳ್ಳೋಣ. ನಾನಿಲ್ಲಿ 1-2 ಬಟ್ಲಷ್ಟು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಿದ್ದರೆ ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಬೋದು. ಸ್ಟವ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಸ್ಪೂನಿಂದನೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಸೊ ಸ್ಟವ್ನ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಎಲ್ಲ ಸೀದೋಗುತ್ತೆ. ನಾನು ಸ್ಟವ್ನ ಆಫ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರಾಗಿ ಮುದ್ದೆ ಚೆನ್ನಾಗಿ ಬರುತ್ತೆ. ನೋಡಿ ನೀರು ಮತ್ತು ಹಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮಗೆ ರಾಗಿ ಮುದ್ದೆ ಆಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಜಸ್ಟ್ ನೀವು ಆ ಹಿಟ್ಟನ್ನು ಟಚ್ ಮಾಡಿದ್ರೆ ಸಾಕು, ಅದು ಕೈಗೆ ಅಂಟ್ಕೊಳ್ಬಾರ್ದು. ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ಕಲಿಸ್ಕೊತಾನೆ ಇರಬೇಕು. ನಮ್ಮ ಉತ್ತರ ಕರ್ನಾಟಕದ ಕಡೆ ರಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲ ಆಲ್ಮೋಸ್ಟ್. ನೋಡಿ ಅಂಥವ್ರು ಈ ಥರ ಈಸಿಯಾಗಿ ನೀವು ಜಸ್ಟ್ ಸ್ಪೂನನ್ನು ಬಳಸ್ಕೊಂಡೇ ರಾಗಿ ಮುದ್ದೆನ ಮಾಡ್ಕೊಳ್ಬೋದು. ನೋಡಿ ಇವಾಗ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ರಾಗಿ ಮುದ್ದೆ ಹಿಟ್ಟು ರೆಡಿಯಾಗಿದೆ. ನಾವು ಇವಾಗ ಮುದ್ದೆ ಮಾಡ್ಕೊಳ್ಳೋಣ. ನೋಡಿ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಉಂಡೆನ ಮಾಡ್ಕೊಳ್ಬೇಕು. ಒಂದು ಪ್ಲೇಟ್ ಮೇಲೆ ಕೂಡ ಸ್ವಲ್ಪ ನೀರು ಹಚ್ಕೊಳ್ಳಿ. ಸೊ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಬಿಸಿ ಇರಬೇಕಾದ್ರೇ ನೀವು ಈ ಥರ ರಾಗಿ ಮುದ್ದೆನ ಮಾಡ್ಕೊಳ್ಬೇಕು. ತಣ್ಣಗಾದ್ಮೇಲೆ ರಾಗಿ ಮುದ್ದೆ ಮಾಡೋಕ್ಕೆ ಹೋದರೆ ಅದು ಬರಲ್ಲ. ಸೊ ಸ್ವಲ್ಪ ಬಿಸಿ ಇರಬೇಕಾದ್ರೇ ಕೈಗೆ ನೀರು ಹಚ್ಕೊಂಡು ಈ ಥರ ರೌಂಡಾಗಿ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರಾಗಿ ಮುದ್ದೆನ ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್ಲಾಗಿ ನೀವು ಈ ಥರ ರಾಗಿ ಮುದ್ದೆನೇ ಮಾಡ್ಕೊಳ್ಳಿ. ರಾಗಿ ಮುದ್ದೆ ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡ್ಕೊಳ್ಬೋದು. ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೋಡಿ ಇವಾಗ ರಾಗಿ ಮುದ್ದೆನ ನಾನು ಎಲ್ಲ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಎಷ್ಟೊಂದು ಸಾಫ್ಟಾಗಿ ರಾಗಿ ಮುದ್ದೆ ಬಂದಿದೆ ಅಂತ ಹೇಳ್ಬಿಟ್ಟು. ಗಟ್ಟಿ ಕೂಡ ಆಗಿಲ್ಲ, ತುಂಬಾ ಸ್ಮೂತಾಗಿ ರಾಗಿ ಮುದ್ದೆ ಬಂದಿದೆ. ಈ ಥರ ನೀವು ಸಿಂಪಲ್ಲಾಗಿ ಸ್ಪೂನನ್ನು ಉಪಯೋಗಿಸ್ಕೊಂಡೇ ರಾಗಿ ಮುದ್ದೆನ ಮಾಡ್ಕೊಳ್ಬೋದು. ನೋಡಿ ನಾನು ಎಲ್ಲ ರಾಗಿ ಮುದ್ದೆನ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಸ್ವಲ್ಪನೂ ಕೈಗೆ ಅಂಟ್ಕೊಳ್ಳೋದಿಲ್ಲ, ಎಷ್ಟು ಚೆನ್ನಾಗಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.